ಗಡಿಪಾರಿಗೆ ಶಿಫಾರಸು. ಚಿಕ್ಕಮಗಳೂರು ಬಿಜೆಪಿ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ಸಂತೋಷ್, ಬಜರಂಗದಳ ಹಾಸನ ವಿಭಾಗದ ಸಂಯೋಜಕ ಶ್ಯಾಮ್ ವಿ ಗೌಡ. ಸಂತೋಷ್ ಶ್ಯಾಮ್ ಗಡಿಪಾರಿಗೆ ಪೊಲೀಸ್ ಇಲಾಖೆ ಶಿಫಾರಸು. ಗಡಿಪಾರು ಮಾಡುವಂತೆ ಎಸ್ಸಿಗೆ ಶಿಫಾರಸು ಪತ್ರ ರವಾನೆ. ಸಂತೋಷ್ ಶ್ಯಾಮ್ ಸೇರಿ 4 ಗಡಿಪಾರಿಗೆ ಶಿಫಾರಸು. ಒಟ್ಟು 6 ಮಂದಿ ಗಡಿಪಾರಿಗೆ ಪೊಲೀಸ್ ಇಲಾಖೆ ಶಿಫಾರಸು. ವಿವಿಧ ಠಾಣೆಗಳಲ್ಲಿ ದಾಖಲಾಗಿರುವ ಪ್ರಕರಣ ಉಲ್ಲೇಖ ಮಾಡಿ ನೋಟಿಸ್. ಸಂತೋಷ್ ವಿರುದ್ಧ 14 ಪ್ರಕರಣ ಉಲ್ಲೇಖಿಸಿ ಶಿಫಾರಸು ಪತ್ರ ರವಾನೆ. ಗಡಿಪಾರು ಮಾಡುವ ನಿರ್ಧಾರ ಕೈಗೊಳ್ಳಲಿರುವ ಚಿಕ್ಕಮಗಳೂರು ಎಸಿ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸಿ ಆದೇಶ ಮಾಡಲಿರುವ ಎಸಿ. ಯುಗಾದಿ ಹಬ್ಬಕ್ಕೂ ಮುನ್ನ ದಿನ ನೋಟಿಸ್ ಬಂದಿರುವುದಕ್ಕೆ ಆಕ್ರೋಶ. ಗಡಿಪಾರು ನೋಟಿಸ್ ಬಗ್ಗೆ ಹಿಂದೂ ಮುಖಂಡರ ಆಕ್ರೋಶ. ಚಿಕ್ಕಮಗಳೂರು ಬಿಜೆಪಿ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ಸಂತೋಷ್ ಹಾಗೆಯೇ ಬಜರಂಗದಳ ಹಾಸನ ವಿಭಾಗದ ಸಂಯೋಜಕ ಶ್ಯಾಮ್ ವಿ ಗೌಡ ಅವರ ಗಡಿಪಾರಿಗೆ ಎಸಿಗೆ ಶಿಫಾರಸು ಪತ್ರವನ್ನು ರವಾನಿಸಿದ್ದಾರೆ ಪೊಲೀಸರು. ಶ್ಯಾಮ್, ಸಂತೋಷ್ ಸೇರಿ 4 ಗಡಿಪಾರಿಗೆ ಶಿಫಾರಸು ಪತ್ರ ಬರೆದಿದ್ದಾರೆ. ಒಟ್ಟು 6 ಮಂದಿ ಗಡಿಪಾರಿಗೆ ಪೊಲೀಸ್ ಇಲಾಖೆ ಎಸಿಗೆ ಶಿಫಾರಸು ಪತ್ರವನ್ನು ರವಾನಿಸಿದೆ. ವಿವಿಧ ಠಾಣೆಗಳಲ್ಲಿ ದಾಖಲಾಗಿರುವಂತಹ ಪ್ರಕರಣವನ್ನ ಉಲ್ಲೇಖ ಮಾಡಿಕೊಂಡು ಈ ಒಂದು ನೋಟಿಸ್ ಅನ್ನ ಕೊಡಲಾಗಿದೆ. ಸಂತೋಷ್ ವಿರುದ್ಧ 14 ಪ್ರಕರಣವನ್ನ ಉಲ್ಲೇಖಿಸಿ ಗಡಿಪಾರಿಗೆ ಶಿಫಾರಸು ಪತ್ರವನ್ನ ಪೊಲೀಸರು ರವಾನಿಸಿದ್ದಾರೆ. ಚಿಕ್ಕಮಗಳೂರು ಎಸಿ ಗಡಿಪಾರು ಮಾಡುವ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ. ನೋಟಿಸ್ ಕೊಟ್ಟು ವಿಚಾರಣೆ ನಡೆಸಿ ಆದೇಶವನ್ನ ನೀಡಲಿದ್ದಾರೆ ಎಸಿ. ಯುಗಾದಿ ಹಬ್ಬಕ್ಕೂ ಮುನ್ನವೇ ಈ ನೋಟಿಸ್ ಬಂದಿರೋದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಗಡಿಪಾರು ನೋಟಿಸ್ ಬಗ್ಗೆ ಹಿಂದೂ ಮುಖಂಡರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಜೊತೆಗೆ ಇಲ್ಲಿರುವ ಶಾಸಕರು ಅರ್ಥ ಮಾಡ್ಕೊಳ್ಬೇಕು. ಶಾಸಕರ ಗಮನಕ್ಕೆ ಬರದೆ ಇದ್ಯಾವುದು ಪ್ರಕರಣಗಳು ನಡೆದಿರಲ್ಲ. ಇವೆಲ್ಲವೂ ಶಾಸಕರ ಹಿಂಚಿಂಚು ಶಾಸಕರ ಗಮನಕ್ಕೆ ಬಂದು ನಡೆದಿರ್ತಕ್ಕಂಥದ್ದು. ಶಾಸಕರು ಇದರಲ್ಲಿ ಅವರ ನೇರವಾಗಿ ಅವರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋ ಶಂಕೆ ನಮಗೆ ವ್ಯರ್ಥ ಆಗ್ತಾ ಇದೆ. ಜನರು ಕೂಡ ಹಾಗೆ ಮಾತಾಡ್ತಾ ಇದ್ದಾರೆ. ಇಲ್ಲಿ ಏನ್ ಚಟುವಟಿಕೆ ನಡೆಯುತ್ತೆ ಅದೆಲ್ಲ ಈಗಿರ್ತಕ್ಕಂಥ ಸ್ಥಳೀಯ ಶಾಸಕರ ಗಮನಕ್ಕೆ ಬರದೆ ಏನೂ ನಡೆಯಲ್ಲ. ಬಟ್ ಸ್ಥಳೀಯ ಶಾಸಕರಿಗೆ ವಿವೇಕ ಇರಬೇಕಿತ್ತು. ಯಾವುದು ಸಮಾಜಘಾತಕ ಘಟನೆಗಳು, ಯಾವುದು ಶಾಂತಿಭಂಗ ಘಟನೆಗಳು ಇದು ಕಾನೂನು ವ್ಯಾಪ್ತಿಯೊಳಗೆ ನಡೆದಿದೆಯೋ, ಸಂವಿಧಾನ ವ್ಯಾಪ್ತಿಯೊಳಗೆ ನಡೆದಿದೆಯೋ ಅನ್ನೋದನ್ನು ಪರಿಶೀಲನೆ ಮಾಡಬೇಕಿತ್ತು ಅಂತ ನಾವು ಅವರಿಗೆ ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೇವೆ. ನಾವು ಈ ಏನು ನೋಟಿಸ್ ಕೊಟ್ಟಿದ್ದಾರೆ ಇದಕ್ಕೆ ನಾವು ಸುಮ್ಮನೆ ಬಿಡಲ್ಲ. ಈಗಾಗಲೇ ವಕೀಲರನ್ನು, ನ್ಯಾಯವಾದಿಗಳನ್ನು ಭೇಟಿ ಮಾಡಿ ಏನೆಲ್ಲ ಮಾಡ್ಬೋದು ಆಲೋಚನೆ ಮಾಡಿದ್ದೇವೆ. ನೋಟಿಸ್ಗೆ ನಾವು ಹೇಳೋದಿಷ್ಟೇ, ಯಾವುದು ಸಮಾಜಘಾತಕ ಚಟುವಟಿಕೆ, ಯಾವುದು ಶಾಂತಿಭಂಗ ಚಟುವಟಿಕೆ, ಯಾವುದು ಕೊಲೆ ಬೆದರಿಕೆ, ಯಾವುದು ದರೋಡೆ ಅನ್ನೋದು ಪೊಲೀಸ್ ಅವರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇಂಥ ಮೂರ್ಖರಿಗೆ ಏನು ಹೇಳಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾವು ಇದನ್ನ ಇಲ್ಲಿಗೆ ನಿಲ್ಲಿಸಲ್ಲ, ಈ ಹೋರಾಟವನ್ನು ಮುಂದುವರಿಸ್ತೇವೆ. ಆ ಸಂವಿಧಾನ ಬಾಬಾ ಸಾಹೇಬ್ರು ಏನು ಕೊಟ್ಟಿದ್ದಾರೆ ಆ ಸಂವಿಧಾನ ನಮಗೆ ನ್ಯಾಯವನ್ನ ದೊರಕಿಸ್ಕೊಡುತ್ತೆ ಅನ್ನೋ ನಂಬಿಕೆ ನಮ್ಮ ಮೇಲಿದೆ. ಮತ್ತೊಮ್ಮೆ ಬಿಜೆಪಿ, ಜಿಲ್ಲಾ ಬಿಜೆಪಿ ಈ ಪ್ರಕರಣವನ್ನ ತೀವ್ರವಾಗಿ ಖಂಡಿಸುತ್ತೆ. ಸಂತೋಷ್ ಕೋಟ್ಯನ್ನಾಗ್ಲಿ, ಶ್ಯಾಮ್ ಗೌಡ ಆಗ್ಲಿ ಈ ಬಗ್ಗೆ ಯಾವುದೇ ಆಲೋಚನೆ ಮಾಡಬೇಕಾಗಿಲ್ಲ, ಧೃತಿಗೆಡಬೇಕಾಗಿಲ್ಲ. ಅವರ ಬೆಂಬಲಕ್ಕೆ ಬಿಜೆಪಿ ನಿಲ್ಲುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನೋಟಿಸ್ನಲ್ಲೇ ನಾವಲ್ಲ, ಪೊಲೀಸ್ ಇಲಾಖೆನೇ ಉಲ್ಲೇಖ ಮಾಡಿರುವಂತೆ ಒಟ್ಟು 14 ಕೇಸ್ ಆಗಿತ್ತು. ಅದರಲ್ಲಿ 2 ಕೇಸನ್ನು ಹೈಕೋರ್ಟ್ ಅಲ್ಲಿ ವಜಾ ಆಗಿದೆ ಅಂತ ಅವರು ಹೇಳಿದ್ದಾರೆ. ಹೈಕೋರ್ಟ್ ಅಲ್ಲಿ ವಜಾ ಆಗಿದೆ ಅಂದ್ರೆ ಅದರ ಅರ್ಥ ಏನು? ಇವರು ಹಾಕಿರ್ತಕ್ಕಂಥದ್ದು ಸುಳ್ಳು ಕೇಸು ಅನ್ನೋದನ್ನ ಅದೇ ತಿಳಿಸುತ್ತೆ, ಅವರೇ ತಿಳಿಸಿರ್ತಕ್ಕಂಥದ್ದೇ. ಮೊದಲನೇದಾಗಿ ಇದು ಅವ್ರು ಕೊಟ್ಟಿರ್ತಕ್ಕಂಥದ್ದು ಕೂಡ ಇದು ಸುಳ್ಳು ನೋಟಿಸ್. ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದರಲ್ಲಿ ಕೆಲವೊಂದು ಅಂಶಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ನಾನು ನೋಟಿಸ್ ಅನ್ನ ಓದಿದ್ದೀನಿ. ಅದರಲ್ಲಿ 15ನೇ ಪಾಯಿಂಟ್ ಅಲ್ಲಿ ಅವರು ಉಲ್ಲೇಖ ಮಾಡಬೇಕಾದ್ರೆ ಮುಸ್ಲಿಂ ಧಾರ್ಮಿಕ ಸ್ಥಳಗಳಿಗೆ ತೊಂದರೆ ಕೊಟ್ಟಿದ್ದಾರೆ ಅಂತ ಹಾಕಿದ್ದಾರೆ ಅವರು. ನಾನು ಇಲಾಖೆಯವರನ್ನ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತೀನಿ, ಚಿಕ್ಕಮಗಳೂರು ನಗರದಲ್ಲಿ ಆಗಲಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಗಲಿ ಯಾವುದಾದ್ರೂ ಒಂದೇ ಒಂದು ಮಸೀದಿಯ ಮೇಲೆ ಸಂತೋಷ್ ಕೋಟ್ಯಾನ್ ಮತ್ತು ಶ್ಯಾಮ್ ಅವರು ದಾಳಿ ಮಾಡಿರ್ತಕ್ಕಂಥದ್ದಾಗಲಿ, ಅಂತಹ ಒಂದೇ ಒಂದು ಪ್ರಕರಣ ದಾಖಲಾಗಿದ್ರೆ ಅದರದ ಪ್ರೂಫ್ ಅನ್ನು ಅವರು ನನಗೆ ತೋರಿಸಬೇಕು. ಮತ್ತು ಏನು ನಾವು ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡೋರನ್ನ ಹತ್ತಿಕ್ಕ ಕೆಲಸವನ್ನು ನಾವು ನೋಡ್ತಿದ್ದೀವಿ. ಅದನ್ನು ಇವತ್ತು ಈ ಒಂದು ಕಾಂಗ್ರೆಸ್ ಅವಧಿಯಲ್ಲಿ ಆಗ್ತಾ ಇದ್ದಾವೆ. ಏನು ಸಂತೋಷ್ ಕೋಟ್ಯಾನಿಗೆ ಸರಿಸುಮಾರು 14 ಕೇಸಲ್ಲಿ ಆಲ್ರೆಡಿ 4 ಕೇಸ್ಗಳು ವಜಾ ಆಗಿದ್ದಾವೆ. ಏನು ಅಷ್ಟು ಕೇಸ್ಗಳು ಅವನ ಮೇಲೆ ದಾಖಲಾಗಿದ್ದಾವೆ. ಅದಷ್ಟು ಕೇಸ್ಗಳು ಕಳೆದ ಕಾಂಗ್ರೆಸ್ ಅವಧಿಯಲ್ಲಿ ಹಾಕಿರ್ತಕ್ಕಂಥ ಒಂದು ಕೇಸ್ಗಳು ಮತ್ತು ಅಷ್ಟು ಕೇಸ್ಗಳು ಯಾವುದೇ ರೀತಿಯಾದಂಥ ವೈಯಕ್ತಿಕ ವಿಚಾರಕ್ಕೆ ಹಾಕಿದಂಥ ಕೇಸ್ಗಳು ಯಾವುದೂ ಸಹಿತ ಇಲ್ಲ. ಎಲ್ಲ ಸಮಾಜದ ಧ್ವನಿಯಾಗಿ, ಧರ್ಮದ ಧ್ವನಿಯಾಗಿ ಎತ್ತಿರ್ತಕ್ಕಂಥ ಕೇಸ್ಗಳು. ಅವನ್ನೆಲ್ಲ ಒಂದು ಹತ್ತಿಕ್ಕುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ. ಸಮಾಜಕ್ಕೆ ತೊಂದರೆ ಆಗ್ತಿರುವಂಥ ಸಂದರ್ಭದಲ್ಲಿ ಅವರು ಹೋಗಿ ಸಮಾಜದಲ್ಲಿ ಏನು ಮಾಡಬೇಕು, ನ್ಯಾಯ ದೊರಕಿಸ್ಬೇಕು ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ರು. ಅದನ್ನು ಸುಳ್ಳು ಕೇಸ್ಗಳನ್ನು ಹಾಕಿ ದಾಖಲು ಮಾಡಿ ಅವ್ರನ್ನ ಗಡೀಪಾರಿಗೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಇದು ಗಡೀಪಾರು ಮಾಡುವಂಥ ನೋಟಿಸ್ ಏನು ಕೊಟ್ಟಿದ್ದಾರೆ
ಆ ನೋಟಿಸು ಸುಳ್ಳು. ಮತ್ತು ಈ ಪೊಲೀಸ್ ಇಲಾಖೆ ಯಾಕೆ ಈ ರೀತಿ ಮಾಡ್ತಾ ಇದೆ ಅಂತ ಗೊತ್ತಿಲ್ಲ. ಅಥವಾ ಪೊಲೀಸ್ ಇಲಾಖೆಗೆ ಸರ್ಕಾರ ಒತ್ತಡ ಹಾಕ್ತಾ ಇರ್ಬೋದು, ಅಥವಾ ಇಲ್ಲಿ ಸ್ಥಳೀಯ ಶಾಸಕರಿರ್ಬೋದು, ಅಥವಾ ಬೇರೆ ಯಾರ್ಯಾರು ಒತ್ತಡ ಹಾಕಿ ಇಂಥವನ್ನ ಗಡೀಪಾರು ಮಾಡಿ ಸಮಾಜದಲ್ಲಿ ಘಾತಕ ಅಂತ ವ್ಯಕ್ತಿಗಳನ್ನು ಬೆಳೆಸುವ ಹುನ್ನಾರನ್ನು ಅವ್ರು ಮಾಡ್ತಾ ಇರ್ಬೋದು. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ. ನಾ 5 ತಿಂಗಳ ಹಿಂದೆನೇ ಅವನಿಗ ಮತ್ತು ಕಾಯಿಲೆ ಬಂದಿತ್ತು ತಲೆ ಸುತ್ತ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೆ. 5,000 ಸ್ಕ್ಯಾನಿಂಗ್ಗೆ ಹಾಕಿದೆ ನಾರ್ಮಲ್ ಬಂತು ನಾನೊಂದು ತಾಯಾಗಿ ಹೇಳ್ತಿದ್ದೀನಿ ನನ್ನ ಮಗ ಕಷ್ಟಪಡೋದು, ಅವ್ನು ಕಣ್ಣೀರು ಹಾಕೋದು ನನ್ನ ಕೈಲಿ ನೋಡೋಕ್ಕಾಗ್ತಿದ್ದಿಲ್ಲ ಅವ್ನು ಯಾವಾಗಲೂ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತಿದ್ದಿಲ್ಲ ಮಕ್ಕೊಂತಿದ್ದಿಲ್ಲ ಅವ್ನು ಎಲ್ಲರಿಗೂ ನೋಡಿ ಅಳೋದು ಅವನು ಫುಲ್ಲು ದಪ್ಪಾಗ್ಬಿಟ್ಟ ಬೆಂಗಳೂರಲ್ಲಿ ಒಯ್ದಿದ್ವಿ ಅಲ್ಲೂ ಆಗಲ್ಲ ಅಂದ್ರು. ಬೆಂಗಳೂರು ಇಂದಿರಾ ಗಾಂಧಿ ಹಾಸ್ಪಿಟ್ಲಿಗೆ ಕೊಲೆಸ್ಟ್ರಾಲ್ ಎಲ್ಲ ತಗ್ಸಕ್ಕೆಲ್ಲ ಹೋಗಿದ್ದೀನಿ ಸರ್. ಫಸ್ಟಿಗೆ ನನಗೆ ಪೀಡ್ಸ್ ಕಾಯಿಲೆ ಇತ್ತು ಸರ್. ಮಾತ್ರೆ ತಗೊಂಡು ನಾನು ಫುಲ್ ದಪ್ಪ ಆಗಿಬಿಟ್ಟಿದ್ದೆ. ಮುಂಚೆ ನನಗೆ ತಲೆ ಸುತ್ತ ಬರೋದು, ಕಣ್ಣೆಲ್ಲ ಮಂಜಾಗೋದು, ವಾಮಿಂಟ್ ಆಗೋದು. ನಾನು ಮುಂಚೆ 95 kg ಇದ್ದೆ, ಕೇವಲ 4 ತಿಂಗಳಲ್ಲಿ 23 kg ಸಣ್ಣ ಆಗಿದ್ದೀನಿ. ಅಂದರೆ 72 kg ಇದ್ದೀನಿ ಈಗ. ಆಮೇಲೆ ಒಂದು ವಾರ ಬಿಟ್ಟು ನಿಮ್ಮ ಜೀನಿ ಸ್ಲಿಮ್ ತಗೊಂಡ್ಮೇಲೆ ಬೆನ್ನೋವು ಸುಸ್ತು, ತಲೆನೋವು ಏನೂ ಇಲ್ಲ ಅದನ್ನ ತಗೊಂಡ್ಮೇಲೆ ಅವನು ಪರವಾಗಿಲ್ಲ ಈಗ ನೋಡಿದ್ರೆ ನನ್ನ ಮಗ ನೋಡಿದ್ರೆ ಖುಷಿ ಆಗ್ತೈತೆ ನನ್ನ ಮಗ ದಪ್ಪ ಇದ್ನಲ್ಲ ಆವಾಗ ನೋಡಿ ಕಣ್ಣೀರ್ ಹಾಕ್ತಿದ್ದೆ. ನಾನೀಗ ಖುಷಿ ಪಡ್ತಿದ್ದೀನಿ ನನ್ನ ಮಗಗ್ ನೋಡಿ. ನಮ್ಮ ನೆಂಟ್ರೆ ನನಗೆ ಗುರುತು ಹಿಡಿತಿಲ್ಲ, ಸಣ್ಣ ಆಗಿದ್ದೀನಿ. ದಪ್ಪ ಇದ್ದವರೆಲ್ಲ ತಗೊಂಡ್ರು ಏನು ಪ್ರಾಬ್ಲಮ್ ಇಲ್ಲ ಆರೋಗ್ಯಕ್ಕೆ ಒಳ್ಳೇದು ನನ್ನ ಮಗ ಸಣ್ಣ ಆಗ ನನಗೆ ಖುಷಿ. ಎಲ್ಲಾ ತಾಯಿಯವ್ರ ಮಕ್ಕಳು ಯಾರ ಮನೇಲಿ ದಪ್ಪ ಇದಾರ ಮಕ್ಕಳು ಎಲ್ಲಾ ತಾಯಿ ನೀವು ಸಪೋರ್ಟ್ ಮಾಡ್ರಿ ಮಕ್ಕಳಿಗೆ. ಜೀನಿ ಸ್ಲಿಮ್ ಯೂಸ್ ಮಾಡಿ, ನೀವು ಜೀನಿ ಸ್ಲಿಮ್ ತಗೊಳ್ರಿ, ನೀವು ಖುಷಿ ಪಡ್ತೀರಿ. ನನ್ನ ಮಗಗ್ ನೋಡಿ ನಾನು ಖುಷಿ ಪಡ್ತಿದ್ದೀನಿ. ಇವಾಗ ಏನು ಭಯ ಇಲ್ಲ ಸರ್. ಇದೇನು ಸಿರಿಧಾನ್ಯಗಳಿಂದ ಮಾಡಿರೋ ಪೌಡರ್ ಇದು, ಇದರಿಂದ ಏನು ಸೈಡ್ ಎಫೆಕ್ಟ್ ಆಗಲ್ಲ. ಜೀನಿ ಸ್ಲಿಮ್ ಯೂಸ್ ಮಾಡಿ. ಥ್ಯಾಂಕ್ ಯು ಜೀನಿ ಸ್ಲಿಮ್.